ಇವತ್ತು ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ. ಬಾದಾಮಿಯ ಬನಶಂಕರಿ ದೇಗುಲಕ್ಕೂ ಕೂಡ ಗ್ರಹಣದ ಎಫೆಕ್ಟ್ ತಟ್ಟಿದೆ. ಇಂದು ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ. ಹಾಗಾಗಿ ದೇಗುಲಗಳಿಗೂ ಕೂಡ ಗ್ರಹಣದ ಎಫೆಕ್ಟ್ ತಟ್ಟಿದೆ. ಬಾದಾಮಿಯ ಬನಶಂಕರಿ ದೇಗುಲ ಚಂದ್ರಗ್ರಹಣದ ವೇಳೆ ಭಕ್ತರಿಗೆ ಗರ್ಭಗುಡಿ ಪ್ರವೇಶ ನಿಷಿದ್ಧ ಆಗಿದೆ. ಗ್ರಹಣ ಸ್ಪರ್ಶದಿಂದ ಮೋಕ್ಷದವರೆಗೂ ಕೂಡ ಗರ್ಭಗುಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರಲಿದೆ. ಚಂದ್ರಗ್ರಹಣದ ವೇಳೆ ದೇವಿಗೆ ನಿರಂತರವಾಗಿ ಜಲಾಭಿಷೇಕ ಆಗುತ್ತೆ. ಗ್ರಹಣದ ಬಳಿಕ ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನ ಮಾಡ್ತಾರೆ. ನಾಡಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬಹುತೇಕ ನಾಡಿನ ದೇವಾಲಯಗಳಲ್ಲೂ ಕೂಡ ವಿಶೇಷ ಆಚರಣೆಗಳು ಕೂಡ ನಡೆದಿರುವಂಥದ್ದು. ಇದಕ್ಕೆ ನಾಡಿನ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಐತಿಹಾಸಿಕ ಬನಶಂಕರಿ ದೇಗುಲವೂ ಕೂಡ ಹೊರತಾಗಿಲ್ಲ. ನಾವೀಗ ಆ ಒಂದು ಬಾದಾಮಿಯ ಬನಶಂಕರಿ ದೇವಾಲಯದಲ್ಲಿವೆ. ಇಲ್ಲಿ ಯಾವ ರೀತಿ ಅಂತ ಆಚರಣೆಗಳಿದ್ದಾವೆ ಅನ್ನುವಂಥದ್ದನ್ನು ನಾವೀಗ ನೋಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ಇದು ಸುಕ್ಷೇತ್ರ ಐತಿಹಾಸಿಕ ಬಾದಾಮಿಯ ಬನಶಂಕರಿ ದೇಗುಲದ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಬೆಳಗಿನಿಂದಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಈಗಾಗಲೇ ದರ್ಶನಕ್ಕೆ ಮುಂದಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ರಾತ್ರಿ ಹೊತ್ತಿಗೆ ಏನಂತಂದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಬೆಳಗಿನಿಂದಲೇ ಭಕ್ತರು ಏನಂತಂದರೆ ಬರುವುದರ ಮೂಲಕ ತಮ್ಮ ಅರ್ಚನೆಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಹೋಗ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ರಾತ್ರಿ ಇಲ್ಲಿ ಅಂತಂದರೆ 9:55 ಏನು ಸ್ಪರ್ಶಕಾಲ ಇರುತ್ತೆ. ಅದರ ನಂತರದಲ್ಲಿ ಅಂತಂದರೆ 1 ಗಂಟೆ 25 ನಿಮಿಷದವರೆಗೂ ಕೂಡ ಏನಂತಾರೆ ಚಂದ್ರಗ್ರಹಣ ಇರೋದ್ರ ಮೂಲಕ ಅಲ್ಲಿವರೆಗೂ ಕೂಡ ಆ ಒಂದು ಮೋಕ್ಷ ಕಾಲ ಇರುತ್ತೆ ಅನ್ನೋಂಥದ್ದು ನಾವು ಹೇಳ್ತೇವೆ. ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತಿದ್ವಿ. ಬಹುತೇಕವಾಗಿ ದೂರ ಊರುಗಳಿಂದ ಬಂದಿರತಕ್ಕಂಥ ಭಕ್ತರು ಕೂಡ ಏನಂತಾರೆ ದರ್ಶನ ಪಡೀಲಿಕ್ಕೆ ಈಗಾಗಲೇ ಮುಂದಾಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಈ ರೀತಿಯಾಗಿ ಏನಂತಂದರೆ ಮುಖ್ಯವಾಗಿ ರಾತ್ರಿ ಸಂದರ್ಭದಲ್ಲಿ 9:55 ನಂತರ ಮತ್ತು 1 ಗಂಟೆ 25 ನಿಮಿಷದವರೆಗೆ ಇರತಕ್ಕಂಥ ಒಂದು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ದೇವಿಗೆ ಜಲಾಭಿಷೇಕ ಮಾತ್ರ ಆ ಸಮಯದಲ್ಲಿ ನಡೆಯುವಂಥದ್ದು. ಇಲ್ಲಿ ಈ ದೇಗುಲದ ಅರ್ಚಕರು ಕೂಡ ಇರುವಂಥದ್ದು. ಅವರಿಂದ ಕೇಳೋಣ, ಏನು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಭಕ್ತರಿಗೆ ಅವಕಾಶ ಇರುತ್ತೋ ಅಥವಾ ಏನೆಲ್ಲ ಕಾರ್ಯಗಳು ನಡೀತವೆ ಅಂತ. ನಮ್ಮಲ್ಲಿ ಶ್ರೀ ದೇವಿಯವರಿಗೆ ಜಲಾಭಿಷೇಕ ನಡೆದಿರ್ತದೆ. ಪ್ರತಿ ದಿವಸದಲ್ಲಿಯೂ ಕೂಡ ನಮ್ಮಲ್ಲಿ ರಾತ್ರಿ 9 ಗಂಟೆಯ ನಂತರ ಭಕ್ತರ ಸಂಖ್ಯೆ ಬಹಳಷ್ಟು ವಿರಳವಾಗಿರುವುದರಿಂದ ನಮ್ಮಲ್ಲಿ ದರ್ಶನದ ಬಗ್ಗೆ ಯಾವುದೇ ರೀತಿಯಂಥ ಒಂದು ತೊಂದರೆ ಆಗುವುದಿಲ್ಲ ಅಂತ ನಾವು ಹೇಳ್ಬೋದು. ಯಾಕಂದರೆ ಆ ಟೈಮ್ದೊಳಗೆ ಆ ವೇಳೆಯಲ್ಲಿ ನಮ್ಮಲ್ಲಿ ಜನರು ದರ್ಶನಕ್ಕೆ ಬರೋದೇ ಬಹಳಷ್ಟು ವಿರಳ. ಆದಾಗ್ಯೂ ಕೂಡ ನಾವು ಆ ದರ್ಶನ ಗ್ರಹಣದ ಸ್ಪರ್ಶ ಮತ್ತು ಮೋಕ್ಷದ ಎರಡೂ ಮಧ್ಯದೊಳಗೆ ಜನರಿಗೆ ಗರ್ಭಾಲಯದಲ್ಲಿ ಮಾತ್ರ ನಾವು ದರ್ಶನವನ್ನು ನೀಡೋದಿಲ್ಲ. ಹೊರಗಡೆಯಿಂದ ಭಕ್ತಾದಿಗಳು ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ನಮ್ದು ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅಂತ ನಾವು ಹೇಳ್ತೀವಿ. ಮೋಕ್ಷ ಆದ ನಂತರ ಅಂದರೆ ಗ್ರಹಣದ ಬಿಟ್ಟ ನಂತರ ನಾವು ಶ್ರೀದೇವಿಯವರಿಗೆ ಷೋಡಶೋಪಚಾರ ಪೂಜೆ ಅಂತೇಳಿ ಒಂದು ಮಾಡಿಕೊಂಡು ದೇವಿಗೆ ಅಲಂಕಾರ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಮತ್ತೆ ನಾವು ದೇವಸ್ಥಾನವನ್ನು ಬಂದ್ ಮಾಡ್ತೀವಿ. ಸಾಯಂಕಾಲದವರೆಗೂ ಕೂಡ ಭಕ್ತಾದಿಗಳು ಆರಾಮಾಗಿ ದೇವಿಯ ದರ್ಶನವನ್ನು ಪಡ್ಕೋಬೋದು. ಮತ್ತು ನಮ್ಮಲ್ಲಿ ನಿತ್ಯ ಪ್ರಸಾದ ವ್ಯವಸ್ಥೆ ಇರೋದ್ರಿಂದ 12:30 ತನಕ ಮಧ್ಯಾಹ್ನ 12:30 ತನಕ ಬೇಕಾದಾಗೆ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ದರ್ಶನಕ್ಕೂ ಕೂಡ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಆದರೆ ಕೆಲವಷ್ಟು ಜನಗಳು ವೇದ ಆರಂಭ 12:30 ನಂತರ ಗ್ರಹಣದ ವೇದ ಆರಂಭ ಆಗುವುದರಿಂದ ಆ ನಂತರ ಯಾರೂ ಕೂಡ ಯಾವುದೇ ರೀತಿಯಾದಂಥ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಅಂತ ತಿಳ್ಕೊಂಡು ನಮ್ಮಲ್ಲಿ ಧರ್ಮಶಾಸ್ತ್ರದ ಹೇಳ್ತದೆ. ಆದರೂ ಕೂಡ ವೃದ್ಧರಿಗೆ ಮತ್ತು ವಯಸ್ಸಾದವರಿದ್ದರೆ ಗೃಹಿಣಿಯರಿಗೆ ಮತ್ತು ಗರ್ಭಿಣಿಯರಿಗೆ ಕೆಲವೊಂದಿಷ್ಟು ಅವಕಾಶಗಳಿದೆ. ಸಾಯಂಕಾಲ 5 ಗಂಟೆ ತನಕ ಆವಾಗಿನ ತನಕ ಸ್ವೀಕಾರ ಮಾಡ್ಬೋದು ಪ್ರಸಾದ. ಜಲಾಭಿಷೇಕ ಮಾತ್ರ ಇರುತ್ತೆ. ನಂತರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಮಾಡೋದ್ರ ಜೊತೆಗೆ ಅಂದರೆ ಭಕ್ತರಿಗೆ ಅವಕಾಶವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮನೆ, ಏಷ್ಯಾನೆಟ್ ಸುವರ್ಣಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.